ಪಾರಿಜಾತವು. CC ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಗೊತ್ತಾಯ್ತು ಸೋನುನೇ ಮಾಡಿರೋದು. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ HY ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ಟುಡೇ ವ್ಲಾಗ್. ಈವ್ನಿಂಗು ಆರ್ಗ್ಯಾನಿಕ್ ಶಾಪ್ಗೆ ಹೋಗಿದ್ವಿ. ಅಲ್ಲಿ ವೆಜಿಟೇಬಲ್ಸ್ ಮತ್ತು ಸೊಪ್ಪು ಬಂದಿತ್ತು. ಸೊ ಅದನ್ನು ತೊಗೊಂಬರೋಣ ಅಂದ್ಕೊಂಡು ಹೋಗಿದ್ವಿ. ಎಲ್ಲ ತೊಗೊಬಂದ್ಮೇಲೆ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಈಚ್ ವೆಜಿಟೇಬಲ್ ಪ್ರೈಸು ತುಂಬ ಹೈ ಅನ್ನಿಸ್ತು ನನಗೆ. ಸೊ ಏನು ಮಾಡೋಕ್ಕಾಗಲ್ಲ, ಹೆಲ್ದಿ ತಿನ್ನಬೇಕಂದ್ರೆ ತೊಗೊಂಬರ್ಬೇಕಲ್ಲ ಅಂದ್ಕೊಂಡು ತೊಗೊಂಡು ಬಂದೆ. ಆದರೆ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿದೆ. ಆನಿಯನ್ ಎಲ್ಲ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಅದನ್ನು ನಾನು ಬಿಸಿಲಲ್ಲಿ ಇಟ್ಬಿಡ್ತೀನಿ. ಸೊ ಇವಾಗ ಚಳಿಗಾಲ ಬೇರೆ ಅಲ್ಲ, ಒಂದು ಸ್ವಲ್ಪ ಈರುಳ್ಳಿ ಸ್ಮೆಲ್ ಥರ ಬಂದ್ಬಿಡುತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸೆಗ್ರಿಗೇಟ್ ಮಾಡಿಬಿಡ್ತಾ ಇದ್ದೀನಿ. ಆಮೇಲೆ ಈಚ್ ವೆಜಿಟೇಬಲ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ವಾಶ್ ಮಾಡಿ ಅದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈಚ್ ಟೈಮು ನಾನು ನ್ಯೂ ಫ್ರೆಶ್ ವಾಟರ್ ತೊಗೊಂಡು ಈಚ್ ವೆಜಿಟೇಬಲ್ಗೂ ವಾಶ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ತಂದಾಗ ಅದಕ್ಕೆ ನನ್ನ ಹತ್ರ ತುಂಬ ಕಂಟೈನರ್ ಇಲ್ಲ. ಸೊ ಅದಕ್ಕೆ ನಾನು ಈ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವುದೇ ರೀತಿ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದಿಲ್ಲ. ಈ ಥರ ರಾ ವೆಜಿಟೇಬಲ್ಸ್ಗಷ್ಟೇ ಈ ಥರ ಕವರಲ್ಲಿ ಹಾಕಿ ಕಟ್ಟಿ ಇಟ್ಬಿಡ್ತೀನಿ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನು ನಾನೇನು ಪ್ಲಾಸ್ಟಿಕ್ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ. ವೆಜಿಟೇಬಲ್ಸ್ ಜೊತೆಗೆ ಸೊಪ್ಪು ತೊಗೊಂಡು ಬಂದಿದ್ದೆ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಸಬ್ಬಸಿ ಸೊಪ್ಪು. ಸೊ ತಂದಿದ ತಕ್ಷಣ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನಮಗೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಇದನ್ನು ಕ್ಲೀನೆಲ್ಲ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಬೆಳಿಗ್ಗೆಗೆ ಮಸ್ಸೊಪ್ಪು ಮಾಡಬೇಕು. ಅದಕ್ಕೆ ಮಸ್ಸೊಪ್ಪಿಗಾಗೋಷ್ಟು ಸೊಪ್ಪನ್ನೆಲ್ಲ ತೆಗೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ಉಳಿದಿದ್ದ ಸೊಪ್ಪನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಗೈಸ್, ಇವತ್ತು ನನ್ನ ಬೇಬಿಗೋಸ್ಕರ ಒಂದು ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಅದು ಮಕಾನ. ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಹೆಲ್ತಿ ಆ್ಯಂಡ್ ನನ್ನ ಬೇಬಿಗೆ ತುಂಬ ಇಷ್ಟ. ಅದಕ್ಕೆ ಅಂತ ನಾನು ಅವಳಿಗೆ ಮಕಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಪ್ರಿಪೇರ್ ಮಾಡೋದು ಕೂಡ ತುಂಬಾ ಈಸಿ. ಫಸ್ಟ್ ಇದನ್ನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ವಿತೌಟ್ ಆಯಿಲು. ಇದು ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಮುಟ್ಟು ನೋಡಿದಾಗ ಅದು ಕ್ರಿಸ್ಪ್ ಆಗಬೇಕು. ಸೊ ಇದು ಇನ್ನೂ ಕ್ರಿಸ್ಪ್ ಆಗಿಲ್ಲ. ಸೊ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕ್ರಿಸ್ಪ್ ಆಗಿದ್ಮೇಲೆ ಅದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಈಗ ಇದೇ ಪಾತ್ರೆ ತಗೊಂಡು ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು, ಒಂದು 1/2 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ, ಒಂದು 1/2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊತೀನಿ. ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಮಕಾನನ್ನ ಇಲ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಸಾಲ್ಟು ಮತ್ತು ಖಾರ ಇಟ್ಕೊಂಡು ಮಿಕ್ಸ್ ಆಗೋ ತನಕ ನೀಟಾಗಿ ಅದನ್ನು ತಿರುಗಿಸ್ಕೊಬೇಕು. ಒಂದು ಸರಿ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಅನಿಸಿದಾಗ ರೆಡಿಯಾಗಿದೆ ಅಂತ. ಆಮೇಲೆ ನಮ್ಮ ಬೇಬಿ ಬಾಕ್ಸ್ಗೆ ನಾನು ಫಿಲ್ ಮಾಡ್ತಾ ಇದ್ದೀನಿ. ಅವಳಿಗೆ ಮಕಾನ ಅಂದರೆ ತುಂಬ ಇಷ್ಟ. ಇವತ್ತು ತುಂಬ ಖುಷಿ ಪಡ್ತಾಳೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ನನಗೂ ಇಷ್ಟನೇ ಆಗುತ್ತೆ. ಹೆಲ್ದಿ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ. ಮಕಾನ ಜೊತೆಗೆ ಒಂದು ಬಾಳೆಹಣ್ಣು ಕೂಡ ಇಡ್ತಾ ಇದ್ದೀನಿ. ಅದನ್ನು ಅವಳು ಕಟ್ ಮಾಡಿ ಇಡಬೇಕು ಅಂತ ಹೇಳಿದ್ಲು. ಯೂಶ್ವಲಿ ನಾನು ಹಾಗೆ ಇಡ್ತಾ ಇದ್ದೆ. ಫ್ರೂಟ್ಸ್ ಎಲ್ಲನೂ ಆ ಬಿಗ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಕಳಿಸ್ತಾ ಇದ್ದೆ. ಒಂದೊಂದು ಸರಿ ಈ ಥರ ಫ್ರೈ ಇಟ್ಟಾಗ ಈ ಸ್ಮಾಲ್ ಬಾಕ್ಸ್ಗೆ ಫ್ರೂಟ್ಸ್ ಇಟ್ಬಿಟ್ಟು ಕಳಿಸ್ತೀನಿ. ನಮ್ಮ ಬೇಬಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಆಗಿದ್ಮೇಲೆ ಇವತ್ತು ಅಡುಗೆಗೆ ಮಸ್ಸೊಪ್ಪು ಮಾಡೋಣ ಅಂತ ನಿನ್ನೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಸೊಪ್ಪನ್ನ, ಇದನ್ನು ಸ್ವಲ್ಪ ಟೈಮು ನೆನೆಸ್ತಿದ್ದೆ. ಆ್ಯಕ್ಚುಲಿ ಒಂದು 20 ಮಿನಿಟ್ಸ್ ಅಷ್ಟು ಸಾಲ್ಟ್ ಹಾಕ್ಬಿಟ್ಟು ನೀರು ಜೊತೆ ನೆನೆಸಿಟ್ಕೊಂಡಿದ್ದೆ. ಇವಾಗ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು 2 ರಿಂದ 3 ಸತಿ ವಾಶ್ ಮಾಡಿ ಇಟ್ಕೊತೀನಿ.
ಇದರಿಂದ ಅದರಲ್ಲಿ ಅಂಟ್ಕೊಂಡಿರೋ ಮಣ್ಣೆಲ್ಲ ಕೆಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ನೀಟಾಗಿ ವಾಶ್ ಮಾಡಿಕೊಂಡು ತಗೊತಾ ಇದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ 1 ಕಪ್ಪು ತೊಗರಿಬೇಳೆ, 2 ಟೊಮೆಟೊ ಇದೆರಡನ್ನೂ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡೆ. ಅದಾಗಿದ್ಮೇಲೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಆ್ಯಡ್ ಮಾಡಿಕೊಂಡೆ. ಆಮೇಲೆ 1 ಈರುಳ್ಳಿ ಮತ್ತು 1 ಗಾರ್ಲಿಕ್ಕು ಇದೆರಡನ್ನು ಬಿಡಿಸ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಎಷ್ಟು ಬೇಕಾಗಿರೋಷ್ಟು ಅಷ್ಟು ವಾಟರ್ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ. ಆಮೇಲಿಂದ ಕುಕ್ಕರ್ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಟ್ಟು ಒಂದು 2 ವಿಷಲ್ ಮಾಡಿಸ್ತೀನಿ. ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನ ತುರಿ, ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಆಮೇಲೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಈ ಮೂರನ್ನು ಪೇಸ್ಟ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಬೇಳೆ ಕಾಂಬಿನೇಷನ್ಗೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದು, ಸ್ವಲ್ಪ ಹಾಕಿದ್ರೆ ಇಟ್ ಈಸ್ ವೆರಿ ವೆರಿ ಟೇಸ್ಟಿ. ಸೊ ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಇವಾಗ ಬೇಳೆ ಬೆಂದಿರೋ ಕುಕ್ಕರ್ನಿಂದ ನೀರನ್ನ ಸೆಗ್ರಿಗೇಟ್ ಮಾಡಿಕೊಂಡು ಆ ಬೇಳೆ ಮತ್ತು ಸೊಪ್ಪು ಅದನ್ನೆಲ್ಲ ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಸ್ತ್-ಬಿಡ್ತೀನಿ. ಮೀಡಿಯಮಾಗಿ ಕನ್ಸಿಸ್ಟೆನ್ಸಿಯಾಗಿ ನೋಡಿಕೊಂಡು ಮಾಡಬೇಕು. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿಬಿಡ್ತೀನಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತೀನಿ. ಆ್ಯಕ್ಚುಲಿ ಈ ಥರ ಮಾಡೋದಕ್ಕೆ ನಮ್ಮ ಕಾವ್ಯ ಹೇಳ್ಕೊಟ್ಟಿದ್ದು. ಸೊ ಅವಳು ಹೇಳ್ಕೊಟ್ಟ ಮೇಲೆ ಒಂದು ಸಾರಿ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಇವಾಗ ನಾನು ಅದೇ ಮೆಥಡ್ನ ಯೂಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮೀಡಿಯಮಾಗಿ, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಸೊ ಮೀಡಿಯಮಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು 1-2 ಕುದಿ ಬರೋ ಥರ ನೋಡ್ಕೊತೀನಿ. ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಮತ್ತು 1 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮದು ಮಸ್ಸೊಪ್ಪು ರೆಡಿ. ಆ್ಯಕ್ಚುಲಿ ನಮ್ಮ ಅತ್ತೆಯವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಮಸ್ಸೊಪ್ಪನ್ನ. ಆ್ಯಕ್ಚುಲಿ ಅವರು ಮಡಿಕೆ ಯೂಸ್ ಮಾಡ್ತಾರೆ, ಮಡಿಕೆಯಿಂದ ಮಾಡೋದು. ಇಟ್ ಈಸ್ ವೆರಿ ವೆರಿ ಟೇಸ್ಟಿ. ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸೆಪ್ರೇಟ್ ಬಾಣಲೆ ಇದೆ ನನ್ನ ಹತ್ರ. ಆ ಬಾಣಲೆ ಯೂಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಆ್ಯಂಡ್ 1 ಮೆಣಸಿನ್ಕಾಯಿ ಈ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆದರೆ ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ಮಾಡಿದ್ಮೇಲೆ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ. ಇವಾಗ ನಮ್ಮದು ಯಮ್ಮಿ ಮಸ್ಸೊಪ್ಪು ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ನೋಡಬೇಕು ಹೇಗೆ ಬಂದಿದೆ ಅಂತ. ಮುದ್ದೆ ಜೊತೆ ಮಸ್ಸೊಪ್ಪು ಒಳ್ಳೆ ಕಾಂಬಿನೇಷನು. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಗಾಯ್ಸ್, ಇವತ್ತು ನಾನು ನನ್ನ ಮಗುವಿನ ಜೊತೆ ಯಾವ ಥರ ನನ್ನ ಡೇ ರುಟೀನ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ಅವಳನ್ನ ಎಬ್ಸೋದಕ್ಕೆ 6:30ಇಂದನೇ ಸ್ಟಾರ್ಟ್ ಮಾಡ್ತೀನಿ. 6:30ಗೆ ಸ್ಟಾರ್ಟ್ ಮಾಡಿದ್ರೆ ಅವಳು ಎದ್ದೇಳೋದು 7 o'clockಗೆ. ನಾನು ಏನೆಲ್ಲ ಪೂಸಿ ಮಾಡ್ತೀನಿ ಗೊತ್ತಾ? ಫಸ್ಟು ಅವಳಿಗೆ ನಾನು ಹಾಡು ಹಾಡ್ತೀನಿ. ಯೂಶ್ವಲಿ ನಾನು ಅವಳಿಗೆ ಇಷ್ಟವಾಗಿರೋ ಹಾಡು ಯಾವುದು ಅಂತ ಹೇಳಿದ್ರೆ, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಗೊಲ್ಲನಂತೆ, ಆವ ಕುಲವೆಂದರಿಯಲಾಗದು, ಗೋವ ಕಾಯುವ ಗೊಲ್ಲನಂತೆ, ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ, ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ, ಆವ ಕುಲವೋ ರಂಗ ಅರಿಯಲಾಗದು.
ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ. ತನ್ನ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತನ್ನ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ. ತೆರಳ ತೆಳದಿ ವಿರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ. ತೆರಳ ತೆಳದಿ ವಿರಳ ನೆಗಹಿ ಮರವ ಮುರಿದು ಮತ್ತೆ ಹಾರಿ. ಗಿರೆಳು ಲೋಕವ ಬಾಯಿಯೊಳಗಿರಿಸಿ ತನ್ನ ತಾಯಿಗೆ ತೋರ್ದನಂತೆ. ಗಿರೆಳು ಲೋಕವ ಬಾಯಿಯೊಳಗಿರಿಸಿ ತನ್ನ ತಾಯಿಗೆ ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಅರಿಯಲಾಗದು. ಈ ಥರ ನಾನು ಅವಳಿಗೆ ಹಾಡು ಹೇಳ್ತೀನಿ. ಇನ್ನು ತುಂಬ ಕೃಷ್ಣಂದು ಹಾಡು ಹಾಡ್ತಾ ಇರ್ತೀನಿ. ಅವಳಿಗೆ ಕೃಷ್ಣ ಇಷ್ಟ, ಮಕ್ಕಳಿಗೆ ಅಷ್ಟೇ ಅಲ್ವಾ, ಯಾವಾಗಲೂ ಅವ್ರಿಗೆ ಕೃಷ್ಣನ ಹಾಡು ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಅವಳಿಗೆ ಹಾಡು ಹೇಳ್ತಾ ಇರ್ತೀನಿ. ಇನ್ನೊಂದು ನಾನು ಬೆಳಗಾಯಿತೇಳು ನನ್ನ ಮುದ್ದು ರಂಗ, ಬೆಳಗಾಯಿತೇಳು ನನ್ನ ಮುದ್ದು ರಂಗ, ಈ ಸಾಂಗ್ ಹೇಳ್ತೀನಿ. ಆಮೇಲಿಂದ ಜಗದೋದ್ಧಾರಣ, ಈ ಸಾಂಗು ಆ್ಯಕ್ಚುಲಿ ನಾನು ಅವಳಿಗೆ ಪಾಪು ಇದ್ದಾಗಿಂದಲೂ ಹೇಳ್ತಾ ಇರ್ತೀನಿ. ಅವಳನ್ನ ಎಬ್ಬಿಸ್ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು. ನಾನು ಸ್ಕೂಲಲ್ಲಿದ್ದಾಗ ನಾನು ಹಾಡ್ತಾ ಇದ್ದೆ. ಆವಾಗ ನನಗೆ ಒಂದು ಪ್ರೈಸ್ ಬಂದಿತ್ತು, ಅದು ಕೂಡ ನೆನಪಿದೆ. ಅದಾಗಿದ್ಮೇಲೆ ನಮಗೆ ಅದೆಲ್ಲ ಏನೋ ಆಪರ್ಚುನಿಟಿ ಸಿಗಲಿಲ್ಲ. ಸೊ ಅದು ಅಲ್ಲಿಗೆ ಡ್ರಾಪ್ ಆಗೋಯ್ತು. ಅದಾಗಿದ್ಮೇಲೆ ನಮ್ಮ ಬೇಬಿ ಬಂದಮೇಲೆ ಅವಳು ಮಲಗಿಸ್ಬೇಕು, ಅವಳಿಗೆ ಆಟ ಆಡಿಸ್ಬೇಕು ಅಂದಾಗ ಹಾಡ್ತಾ ಇದ್ದೆ. ಅದಾಗಿದ್ಮೇಲೆ ಇವಾಗ ನಾನು ದೇವ್ರನಾಮ ಕಲಿಬೇಕು, ಶ್ಲೋಕ ಕಲಿಬೇಕು ಅಂತ ಹೇಳಿಬಿಟ್ಟು ಇಂಟ್ರೆಸ್ಟ್ ತಗೊಂಡು ಹಾಡ್ತಾ ಇರ್ತೀನಿ. ಆ್ಯಕ್ಚುಲಿ ರಾಮಚಂದ್ರ ವೇದಾಂತ ಭಾರತಿ ಗುರುಗಳಿದ್ದಾರೆ. ಅವ್ರ ಮುಖಾಂತರ ನಾನು ಶ್ಲೋಕ, ಸಹಸ್ರನಾಮ ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀನಿ. ದೇವ್ರ ನಾಮನೂ ಅವರಿಂದನೇ ಕಲ್ತ್ಕೊಂಡು ಮೀನಿಂಗ್ ಎಲ್ಲ ತಿಳ್ಕೊಂಡು ಮತ್ತು ನಾನು ಪೂಜೆ ಮಾಡಬೇಕಾದಾಗೆಲ್ಲ ಅದನ್ನೆಲ್ಲ ಹಾಡ್ತಾ ಇರ್ತೀನಿ. ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಸ್ಯಾನ್ಸ್ಕ್ರಿಟ್ ಕಲಿಬೇಕು ಅನ್ನೋ ಆಸೆ ಇದೆ. ಅದನ್ನು ಕೂಡ ಬೇಗ ಕಲಿಬೇಕು ಅಂದ್ಕೊತಾ ಇದ್ದೀನಿ. ಟೈಮ್ ಎಲ್ಲ ಕೂಡ ಬಂದರೆ ಖಂಡಿತ ಅದನ್ನು ಬೇಗ ಕಲ್ತ್ಕೊಂಡು ಬಿಡ್ತೇನೆ. ಆಮೇಲೆ ಅವಳು ಬೆಳಿಗ್ಗೆ ಒಂದು ಗ್ಲಾಸ್, ಮೀಡಿಯಮ್ ಗ್ಲಾಸ್ ಲೋಟದಲ್ಲಿ ಅವಳು ಹಾಲು ಕುಡಿತಾಳೆ. ಆಮೇಲಿಂದ ಕಣ್ಮುಚ್ಕೊಂಡೇ ಕುಡಿತಾಳೆ. ನಮ್ಮ ಮನೆ ಎದುರುಗಡೆನೆ ಅವ್ರ ಫ್ರೆಂಡ್ ಒಬ್ಳಿದ್ದಾಳೆ, ಯಶಸ್ವಿನಿ ಅಂತ. ಕೂಡ ಅವ್ರ ಫ್ರೆಂಡ್ ಹೆಸರು ಕೇಳಿದ ತಕ್ಷಣನೇ ಹಂಗೆ ಕಣ್ಣು ಪಟ್ಟಂತ ಬಿಟ್ಬಿಡ್ತಾಳೆ. ಆಮೇಲಿಂದ ಬೇಬಿ ಕಮ್ ಫಾಸ್ಟ್ ಬೇಬಿ ಕಮ್ ಫಾಸ್ಟ್ ಫಾರ್ ಬಾತ್ ಬೇಬಿ ಅಂತ ಕೂಗ್ತಾ ಇರ್ತೀನಿ. ಬಟ್ ನಮ್ಮ ಬೇಬಿ ನೋ ರೆಸ್ಪಾನ್ಸ್. ಅವಳು ಸುಮ್ಮನೆ ಅವ್ರ ಫ್ರೆಂಡ್ ಯಶಸ್ವಿನಿ ಜೊತೆ ಮಾತಾಡ್ಕೊಂಡು ನಿಂತಿರ್ತಾಳೆ. ನನ್ನ ಬೇಬಿನ ಕೂಸು ಮರಿ ಹಾಕ್ಕೊಂಡು ಎತ್ಕೊಂಡು ಬರ್ತೀನಿ. ಸ್ನಾನ ಕಂಪ್ಲೀಟ್ ಮಾಡಬೇಕಲ್ವಾ, ಅದಕ್ಕೆ ಏನು ಮಾಡ್ತೀನಿ, ಅಲ್ಲೊಂದು ಸ್ಟೋರಿ ಸ್ಟಾರ್ಟ್ ಮಾಡ್ಕೊತೀನಿ. ಅವಳಿಗೆ ಏನಾದರೂ ಒಂದು ಹೇಳ್ತಾನೆ ಇರಬೇಕು, ಆಗಿದ್ರೆ ಅವಳು ನನ್ನ ಮಾತನ್ನ ಕೇಳೋದು. ಯೂಶ್ವಲಿ ಯಾವಾಗಲೂ ಈ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಈ ಥರ ಆ್ಯಕ್ಷನ್ ಓರಿಯೆಂಟೆಡ್ ನೋಡ್ತಾ ಇರ್ತಾಳಲ್ಲ. ಸೊ ಅದಕ್ಕೆ ನಾನು ಅದೇ ಥರ ಒಂದು ಸ್ಟೋರಿನ ನಾನೇ ಬಿಲ್ಡ್ ಮಾಡಿಬಿಡ್ತೀನಿ. ಅದನ್ನು ಅವಳು ಗೊತ್ತಿರೋ ಕ್ಯಾರೆಕ್ಟರ್ ಮೇಲೆ ಬಿಲ್ಡ್ ಮಾಡಿದ್ರೆ ಅವಳು ಬಿಲೀವ್ ಮಾಡ್ತಾಳೆ. ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಇದ್ದಾರಲ್ಲ ರೋಡಲ್ಲೆಲ್ಲ, ಅದರಲ್ಲಿ ಕೆಲವೊಬ್ಬರು ನೇಮ್ ತೊಗೊಂಡ್ಬಿಟ್ಟು ನಾನೇ ಒಂದು ಸ್ಟೋರಿ ಮಾಡ್ಕೊಂಡ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ಏನು ಅಂತ ಹೇಳಿದ್ರೆ, ಅವ್ರ ಫ್ರೆಂಡು ಒಬ್ಬ ಸೋನು ಅಂತ ಇದ್ದಾನೆ. ನಾನು ಏನು ಹೇಳ್ತೀನಿ ಅಂದರೆ, ಬೇಬಿ ಆ ಸೋನು ಇದ್ದಾನಲ್ಲ, ಅವನು
ಏನ್ ಮಾಡ್ದ ಗೊತ್ತಾ, ವಿಷ್ಣು ಅವರ ಪಪ್ಪನ್ ಕಾರ್ಗೆ ಬಾಲ್ ಹಾಕ್ಬಿಟ್ಟಿದ್ದಾನೆ. ವಿಷ್ಣು ಅವ್ರ ಪಪ್ಪ CC ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಗೊತ್ತಾಯ್ತು ಸೋನುನೇ ಮಾಡಿರೋದು ಅಂತ. ಆಮೇಲೆ ಆ ಸೋನುನ ಎಳ್ಕೊಂಡೋಗಿ ಅವನ್ನ ಕಾರ್ ಮೇಲೆ ಹಗ್ಗದಲ್ಲಿ ಕಟ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ, ಸೋನು ಅವ್ರ ಪಪ್ಪ ಫಾಸ್ಟಾಗಿ ಗರ 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 ಅಂತ ತಿರ್ಗಿಸ್ಬಿಟ್ರು ಬೇಬಿ. ಅವಾಗ ಸೋನು ಹೇರ್ ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಡ್ತು. ಅವನು ಕಿರ್ಚ್ಕೊತಾ ಇದ್ದ, ಅಂಕಲ್ ಅಂಕಲ್ ಸಾರಿ, ಇನ್ನೊಂದ್ಸರಿ ಮಾಡಲ್ಲ ಅಂಕಲ್, ಸಾರಿ ಸಾರಿ ಅಂತ ಕಿರ್ಚ್ಕೊತಾ ಇದ್ದ ಬೇಬಿ ಅಂತ ಹೇಳ್ತೀನಿ. ಅವಾಗ ಅವಳು ತುಂಬಾ ನಗ್ತಾಳೆ, ಎಷ್ಟು ನಗ್ತಾಳೆ ಅಂದ್ರೆ, ಆಮೇಲೆ ಏನಾಯ್ತು ಅಂತ ಅವಳು ನನ್ನ ಕೇಳ್ತಾ ಇರ್ತಾಳೆ. ಆಮೇಲೆ ನಾನು ಮತ್ತೆ ಅವ್ಳ ಸ್ನಾನ ಮುಗಿಯೋ ತನಕ ಸ್ಟೋರಿ ಬಿಲ್ಡ್ ಮಾಡ್ತಾ ಇರಬೇಕು. ಇಷ್ಟೆಲ್ಲ ನಾನು 7:30 ಅಷ್ಟರಲ್ಲಿ ಮುಗಿಸ್ಬೇಕು. ಅದಾದ್ಮೇಲೆ ಅವಳು ಈಸಿಯಾಗಿ ರೆಡಿ ಆಗ್ಬಿಡ್ತಾಳ. ನೋ ವೇ, ಅಗೇನ್ ಐ ನೀಡ್ ಟು ಬಿಲ್ಡ್ ಒನ್ ಮೋರ್ ಸ್ಟೋರಿ. ಫಾರ್ ಎಕ್ಸಾಂಪಲ್, ಇನ್ನ ಅವ್ರಿಗೆ ಹುಡುಗಿ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅಲ್ಲಿ ಒಬ್ಳು ಈಕ್ಷಾ ಅಂತ ಇದ್ದಾಳೆ ಆ್ಯಂಡ್ ಜಾಹ್ನವಿ ಅಂತ ಇದ್ರು. ಆ್ಯಕ್ಚುಲಿ ಅವರಿಬ್ರು ಇದ್ರು, ಇವಾಗ ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೇರೆ ಕಡೆ. ಅದನ್ನು ನಾನು ಅವಳಿಗೆ ಯಾವ ಥರ ಸ್ಟೋರಿ ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬೇಬಿ ಈಕ್ಷಾ ಮತ್ತು ಜಾಹ್ನವಿ ಅವರಿಬ್ರು ಸ್ಕೂಲ್ಗೆ ಬೇಗ ಬೇಗ ರೆಡಿ ಆಗ್ತಾ ಇರಲಿಲ್ವಲ್ಲ, ಅದಕ್ಕೆ ಅವ್ರ ಪಪ್ಪ ಮಮ್ಮ ಅವರಿಬ್ಬರನ್ನು ತೊಗೊಂಡೋಗ್ಬಿಟ್ಟು ಹಾಸ್ಟೆಲ್ಗೆ ಹಾಕ್ಬಿಟ್ಟಿದ್ದಾರೆ. ಈಗ ಅವ್ರ ಪಪ್ಪ ಮಮ್ಮ ಇಬ್ಬರು ಅವರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದೆ. ಅದಕ್ಕೆ ಮಮ್ಮ ಮತ್ತೆ ಅವ್ರು ಯಾವಾಗಲೂ ಅವ್ರ ಮನೆ ಡೋರ್ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವಳಿಗೆ ಹೇಳಿದೆ, ಅವರು ತುಂಬ ಲೇಟಾಗಿ ನೈಟಾಗಿ ಬರ್ತಾರೆ ಬೇಬಿ, ಲೇಟ್ ನೈಟ್ ಬರ್ತಾರೆ, ಆಮೇಲೆ ಬೇಗ ಎದ್ದು ಹೋಗ್ಬಿಡ್ತಾರೆ, ಅದಕ್ಕೆ ಅವರು ನಿನ್ನ ನೋಡೋಕ್ಕಾಗಿಲ್ಲ, ನಿನಗೂ ಗೊತ್ತಾಗಿಲ್ಲ ಅಷ್ಟೇ. ಇವಾಗ ಈಕ್ಷಾ ಮತ್ತು ಜಾಹ್ನವಿ ಹಾಸ್ಟೆಲಲ್ಲಿದ್ದಾರೆ. ಹಾಸ್ಟೆಲಲ್ಲಿ ಏನೇನು ಮಾಡ್ತಾರೆ ಗೊತ್ತಾ, ಫುಲ್ಲು ಇವಾಗ ಚಳಿ ಅಲ್ವಾ, ತಣ್ಣಗಿರೋ ನೀರು ಕೊಡ್ತಾರೆ ಸ್ನಾನ ಮಾಡೋದಕ್ಕೆ. ಆ್ಯಕ್ಚುಲಿ ಐಸ್ ವಾಟರ್ ಕೊಡ್ತಾರೆ ಸ್ನಾನ ಮಾಡೋದಕ್ಕೆ ಗೊತ್ತಾ. ಪಾಪ ಈಕ್ಷಾ ಮತ್ತು ಜಾಹ್ನವಿ ಇಬ್ಬರು ಅಳ್ತಾ ಇರ್ತಾರೆ ಯಾವಾಗ್ಲೂ. ಆಮೇಲೆ ಅವ್ರಿಗೆ ಮೊಮ್ಮಗೆಲ್ಲ ಫುಲ್ಲು ಖಾರ ಮಾಡ್ಬಿಟ್ಟು ಕೊಡ್ತಾರೆ ಬೇಬಿ ಅಂತ. ಅವಳಿಗೆ ಈ ಥರ ಸ್ಟೋರಿ ಹೇಳ್ಕೊಂಡು ಅವಳಿಗೆ ಬಾಡಿಗೆಲ್ಲ ಲೋಷನ್ ಹಚ್ಚಿ, ಫುಲ್ ಡ್ರೆಸ್ ಎಲ್ಲ ಹಾಕಿ, ಆಮೇಲೆ ಅವಳಿಗೆ ಮುಖಕ್ಕೆಲ್ಲ ಕ್ರೀಮ್ ಹಚ್ಚಿ ಅವಳು ರೆಡಿ ಮಾಡಿ, ಆಮೇಲಿಂದ ಇಷ್ಟರಲ್ಲಿ ಎಷ್ಟು ಟೈಮ್ ಆಗ್ಬಿಟ್ಟಿರುತ್ತೆ ಗೊತ್ತಾ, 7:30 to 7:50 ಆಗ್ಬಿಟ್ಟಿರುತ್ತೆ. ಇನ್ನು ಅನದರ್ 10 minutes ಅಷ್ಟೇ ಇರುತ್ತೆ ನಾವು ವ್ಯಾನ್ ಹತ್ರ ಹೋಗೋದಕ್ಕೆ. ಅಷ್ಟಲ್ಲೇ ಬೇಗ ತಟ್ಟೆಗೆ ಮೊಮ್ಮು ಹಾಕೊಂಡು ಆಗ ತಿನ್ನಿಸ್ಬೇಕು. ಒಂದೊಂದ್ಸರಿ ಮೂಡಿದ್ರೆ ತಿಂತಾಳೆ, ಇಲ್ಲ ಅಂತಂದ್ರೆ ತುಂಬಾ ಹಠ ಮಾಡ್ತಿರ್ತಾಳೆ. 8 o'clock ಕರೆಕ್ಟಾಗಿ ಮನೆ ಬಿಡ್ತೀವಿ. ಆಮೇಲೆ ಮನೆಯಿಂದ ಆ ವ್ಯಾನ್ ಪಿಕಪ್ ಪಾಯಿಂಟ್ಗೆ ಒಂದು 500 meter ಡಿಸ್ಟೆನ್ಸ್ ಅಷ್ಟಿದೆ. ಬಾಯ್ ಮಾಡಿಬಿಟ್ಟು ರೋಡಿಂದ ಡಿಸಪಿಯರ್ ಆಗೋ ತನಕನೂ ನಾನು ಅವಳಿಗೆ ಬಾಯ್ ಮಾಡ್ತಾ ಇರಬೇಕು. ಆಮೇಲಿಂದ ಲವ್ ಸಿಂಬಲ್ ತೋರಿಸ್ತಾ ಇರಬೇಕು. ಇಲ್ಲ ಅಂತಂದ್ರೆ ಅವಳು ಬಂದ ಮೇಲೆ ಗಲಾಟೆ ಮಾಡ್ತಾಳೆ. ಮತ್ತೆ 1 o'clockಗೆ ಮೇಡಮ್ ಮತ್ತೆ ಬರೋದಕ್ಕೆ ಇದು ಮಾಡ್ತಾರೆ. ಬಂದಮೇಲೆ ಬೇಗ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಮೊಮ್ಮು ತಿನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಮಾಡೋಷ್ಟರಲ್ಲಿ 1:30 or 1:40 ಆಗಿಬಿಡುತ್ತೆ. ಅವಳು ಮೊಮ್ಮು ಎಲ್ಲ ತಿನ್ನಿಸು ಮುಗಿದ ಮೇಲಿಂದ ಆಮೇಲೆ ಅವಳು ಆಚೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಒಂದು 6:30 ಅಷ್ಟರಲ್ಲಿ ಬರ್ತಾಳೆ. ಅವಳು 6 o'clock ಬರ್ತಾಳಲ್ಲ, ಆವಾಗ ಅವಳು ಹೋಮ್ವರ್ಕ್ ಮಾಡ್ತಾಳೆ, ಮೊಮ್ಮು ತಿಂತಾಳೆ. ಅರೌಂಡ್ 8 ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಡ್ತಾಳೆ. 10 minutes ಅವಳ ಪಕ್ಕ ಅವಳನ್ನ ಹಗ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು, ಮಲಗಿಬಿಡ್ತಾಳೆ. ಲಂಚ್ ಮುಗಿದ್ಮೇಲೆ ಒಂದೊಂದ್ಸರಿ ಅವಳಿಗೆ ಮೂಡಿದ್ರೆ ಹೋಮ್ವರ್ಕ್ ಬರೆಯೋದಕ್ಕೆ ಕೇಳ್ತಾಳೆ. ಅವಳು ಏನಿಲ್ಲ ಆರಾಮಾಗಿರ್ತಾಳೆ ಅಂದರೆ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡ್ಬೇಕು ಆಚೆ ಕಡೆ. ಅವಳಿಗೆ ಆಚೆ ಕಡೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಅದನ್ನ ಬಿಟ್ಬಿಟ್ರೆ ಅವಳು ಇನ್ನೇನು ಕೇಳೋದಿಲ್ಲ. ಮಕ್ಳ ಜೊತೆ ನಾವು ನಮ್ಮನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಥರ ಮಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಇದರಿಂದ ಮಕ್ಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ನೀವು ನಿಮ್ಮ ಮಕ್ಳ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ ಹೇಳಿ ನನಗೂ. ನಾನಂತೂ ಈ ಥರ ನನ್ನ ಲೈಫ್ನ ನಮ್ಮ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾ ಇರ್ತೀನಿ. Hope you guys are enjoying my all videos. Thank you so much for watching. Please like and subscribe my channel. Keep waiting me for my next videos. Until then, take care. Bye bye.